ನಮಸ್ಕಾರ. ನನ್ನ ಪ್ರೀತಿಯ ರಾಜವಂಶದ ಅಭಿಮಾನಿ ದೇವರುಗಳಿಗೆ ಮತ್ತು ಕರ್ನಾಟಕ ಜನತೆಗೆ ರಾಜವಂಶದ ಅಭಿಮಾನಿ ಕನ್ನಡದ ಯೋಗಿ ಮಾಡೋ ನಮಸ್ಕಾರಗಳು. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಹೇಳೋಕ್ಕೆ ಅವಾಗವಾಗ ನಮಗೂ ಮನಸ್ಸಿಗೆ ನೋವಾಗುತ್ತೆ, ಫೀಲ್ ಆಗುತ್ತೆ. ಎಂಥ ಜನಗಳು ಇದ್ದಾರೆ ಕರ್ನಾಟಕದಲ್ಲಿ, ಯಾವ ರೀತಿ ಮಹಾನುಭಾವರು ಹುಟ್ಟಿದಂಥ ರಾಜ್ಯ ಇದು. ಇಂಥ ರಾಜ್ಯದಲ್ಲಿ ಎಲ್ಲಿಂದನೋ ಬಂದಂಥ ಚೇಡ್ ಚಪಾತಿಗಳು ಓಟೆ ಗ್ಯಾಂಗ್ಗಳು ಸೇರ್ಕೊಂಡಿದ್ದಾರಲ್ಲ ಅಂತ ತುಂಬ ಮನಸ್ಸಿಗೆ ಫೀಲ್ ಆಗ್ತಾ ಇದೆ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಮ್ಮ ಅಣ್ಣವರ ರಾಜವಂಶದ ಕುಡಿ ನಮ್ಮ ಯುವರಾಜ್ ಕುಮಾರ್ ಅವ್ರದ್ದು ಒಂದು ಸಾಂಗ್ ಬಿಡುಗಡೆ ಆಯಿತು. ಆ ಸಾಂಗ್ ಬಿಡುಗಡೆ ಆಗಿದ್ದರಿಂದ ಸಿಕ್ಕಾಪಟ್ಟೆ ಟ್ರೋಲರ್ಸ್ಗಳಿಗೆ, ಏಟರ್ಸ್ಗಳಿಗೆ ಎಲ್ಲೆಲ್ಲೋ ಉರಿ ಹತ್ಕೊಂಡ್ಬಿಟ್ಟಿದೆ. ಕಾರಣ ಏನಪ್ಪ ಅಂತಂದರೆ, ಸಿನಿಮಾ ಬರೋಕ್ಕೆ ಮುಂಚೆನೇ ಈ ಲೆವೆಲ್ಗೆ ಈ ಶತ್ರುಗಳಿಗೆ ಉರಿ ಹತ್ಕೊಂಡಿದೆ ಅಂದರೆ, ಇನ್ನು ಸಿನಿಮಾ ರಿಲೀಸ್ ಆದಮೇಲೆ ಯಾವ ರೀತಿ ಉರಿ ಹತ್ಕೊಳ್ಳುತ್ತೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ್ಯಾವ ರೀತಿ ಏನೇನು ಮಾಡ್ತಾ ಇದ್ದಾರೆ ಅಂದರೆ, ಇವರೆಲ್ಲ ಮುಖ್ಯವಾಗಿ ಡಿ ಬಾಸ್ ಸೋಲ್ಜರ್, ನಾಮರ್ದ ನನ್ನ ಮಗ, ಬಾಸಿಸಮ್ ಮತ್ತು ಡಿ ಬಾಸು, ಏನೇನೋ ಹೆಸರುಗಳ್ರಿ. ಹೇಳೋಕ್ಕೆ ಮನ್ಸಿಗೆ ಫೀಲ್ ಆಗುತ್ತೆ ನಮಗೆ. ಟ್ವಿಟ್ಟರ್ಗಳಲ್ಲೆಲ್ಲ ನೋಡಿ ಹೆಸರುಗಳೆಲ್ಲ. ಜೊತೆಗೆ ಧನ್ವೀರ್ ಫ್ಯಾನ್ಸ್ ಅಂತೆ, ಇವನು ಯಾವನ ಧನ್ವೀರ್ ಫೋಟೋ ಹಾಕೊಂಡಪ್ಪ ಬಂದವನ ಚೇಳ್ ನನ್ನ ಮಕ್ಕಳು ಗಂಡಸ್ತು ಅಂತ. ನನ್ನ ಮಕ್ಳಿಗಿದ್ರೆ ಇಷ್ಟ ಸುಮಾರು ಐಡಿಗಳು, ಪ್ರೂಫ್ಗಳು ಇದೆಲ್ಲ, ಇವೆಲ್ಲ ನೋಡಿ ಈ ರೀತಿ ಇದಾವೆ. ಅವ್ರದ್ದೆಲ್ಲ ತಿರ್ಗಾ ಜಾತಕ ತೆಗೆದಿಟ್ಕೊಂಡಿದ್ದೀನಿ, ಎಲ್ಲಾರ್ದು ಸ್ಕ್ರೀನ್ ಶಾಟ್ ತೆಗೆದು ಅವ್ರೆಲ್ಲ ಇಟ್ಕೊಂಡಿದ್ದೀನಿ. ಅವ್ರಿಗೆಲ್ಲ ಏನು ಮಾಡಬೇಕು ಮಾಡೇ ಮಾಡ್ತೀನಿ. ಈ ಸತಿ ಅಂತೂ ಬಿಡಲ್ಲ. ಸಲಿ ಅವ್ರಿಗೆ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಸುಮಾರು ಜನಕ್ಕೆ ಯಾರ್ಯಾರು ಬುದ್ಧಿ ಕಲಿಸ್ಬೇಕೋ ಮಾಡ್ಬೇಕೋ ಮಾಡಿದ್ದು. ಈ ಸತಿ ಇದ್ರ ಜೊತೆ ಯಾವನ್ ಮೈನ್ ಇದ್ದಾನೆ ಅವನ್ನ ಹಿಡಿಯೋಕ್ಕೋಸ್ಕರ ನಾನು ಪ್ರಯತ್ನ ಬೀಳ್ತಾ ಇದ್ದೀನಿ. ಅದರಲ್ಲಿ ಇಷ್ಟು ಗ್ರೂಪಲ್ಲಿ ಒಬ್ಬ ಸಿಕ್ಕಾಕೊಂಡವನ. ಆ ನನ್ನ ಮಗನ ಹತ್ರ ನಾವು ಬಾಯಿ ಬಿಡಿಸ್ತೀವಿ, ಯಾವ ರೀತಿ ಬಾಯಿ ಬಿಡಿಸ್ತೀವಿ, ಆಮೇಲೆ ಹೆಂಗೆ ತಗ್ಲಾಕಂತೀವಿ ನನಗೆ ಗೊತ್ತು. ನೋಡಿ, ಅವ್ರಿಗೆಲ್ಲ ಅಪ್ಪ ಅಮ್ಮನ ಹುಟ್ಟಿದ ಮಕ್ಕಳಾಗಿದ್ರೆ, ನಿಜವಾದ ಅಭಿಮಾನಿಗಳಾಗಿದ್ರೆ, ನನ್ನ ಮಕ್ಕಳು ಒಂದು ಹೆಣ್ಮಕ್ಳು ಮಕ್ಕಳು ಕೆಟ್ಟದಾಗಿ ಕಾಮೆಂಟ್ಗಳು ಮಾಡಬಾರ್ದು, ಕೆಟ್ಟದಾಗಿ ಪೋಸ್ಟ್ಗಳು ಹಾಕ್ಬಾರ್ದು. ನೋಡಿ, ಅಶ್ವಿನಿ ಮೇಡಮು ಮತ್ತು ಅವ್ರ ಮಕ್ಕಳ ಬಗ್ಗೆ ಎಲ್ಲ ತೋರಿಸ್ಬಾರ್ದು. ಸುಮಾರು ಇದ್ದಾವೆ, ಬೇಜಾನಿದ್ದಾವೆ, ಇದೆಲ್ಲ ಇದಾವೆ ನೋಡಿ. ಎಲ್ಲ ಅದಿರ್ತಾನೆ, ಇದೆಲ್ಲ ತೋರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ. ನನ್ನ ಮಕ್ಳಿಗೆ ಎಲ್ಲಿ ಎಡೆಮುರಿ ಕಟ್ಟಬೇಕು ಅಲ್ಲಿ ಎಡೆಮುರಿ ಕಟ್ಟಿಸ್ತೀನಿ. ನಿಜವಾದ ದರ್ಶನ ಅಭಿಮಾನಿಗಳು ಫಸ್ಟು ಅವ್ರಿಗೆ ಹೇಳೋದು ಮುಖ್ಯವಾಗಿ, ನಾಗರಾಜ್ ಅವ್ರಿಗಿರ್ಬೋದು ಮತ್ತು ಗೋವಿಂದರಾಜ್ ಅವರಾಗಿರ್ಬೋದು, ಮತ್ತು ಇನ್ನೂ ಸುಮಾರು ಜನ ಅಭಿಮಾನಿಗಳು ದರ್ಶನ್ ಅವ್ರ ಜೊತೆನೇ ಇರ್ತಾರೆ. ಅವ್ರುಗಳೆಲ್ಲ ನೋಡ್ತಾ ಇರ್ತೀರಲ್ಲ, ನಿಮ್ಗೆಲ್ಲ ಏನು ಅನ್ಸಲ್ವಾ? ಅಲ್ಲ ರೀ, ನಾವು ಯಾವ ರಾಜ್ಯದಲ್ಲಿದ್ದೀವಿ? ಕರ್ನಾಟಕದಲ್ಲಿ ಇರೋದು ಒಂದು 4-5 ಹೀರೋಗಳು. ಇಂಥ ಇರಬೇಕಾದ್ರೆ ಇಂಥ ಚೇಡ್ ಚಪಾತಿ ನನ್ನ ಮಕ್ಕಳನ್ನೆಲ್ಲ ಇಟ್ಕೊಂಡು, ಇವರು ಫೇಕ್ ಐಡಿಗಳು ಇಟ್ಕೊಂಡು ಪ್ರತಿ ಟೈಮು ಅಣ್ಣವ್ರು ಒಂದ್ಸಲ ರಾಜವಂಶನ ಟಾರ್ಗೆಟ್ ಮಾಡ್ತಾರಲ್ಲ. ನರಾರ ನನ್ನ ಮಕ್ಕಳಾಗಿದೆ, ನಮ್ಮ ಥರ ಬಂಡ್ರ ಆಯ್ತಾರಲ್ಲ, ಕಾಲೇರ್ ಎತ್ಕೊಂಡು ಮಾತಾಡ್ತೀವಿ ನಾವು. ಗಂಡಸ್ರುಗಳು ಕಂಡ್ರ ನಿಮ್ಮ ಥರ ಗಾಂಡುಗಳಲ್ಲ. ನನ್ನ ಮಕ್ಕಳ ಇವಾಗ ಬಂತಲ್ಲ ನಮ್ಮ ಯುವರಾಜ್ ಕುಮಾರ್ ಒಂದೇ ಒಂದು ಹಾಡುಗಳನ್ನ ನನ್ನ ಮಕ್ಕಳ ನಾವು ಇಷ್ಟೊಂದು ಹುಡ್ಕೊಂಡು ಸಾಯ್ತಾ ಇದ್ದೀರ ನನ್ನ ಮಕ್ಕಳ ನೀವು. ಅಂದರೆ ನಿಮ್ಗೆ ಯಾವ ರೀತಿ, ನಿಮ್ಗೆ ಯಾವ ಹತ್ರ ಮೆಟ್ಲ ನಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಫಸ್ಟ್ ಆಫ್ ಆಲ್ ಗಂಡಸ್ರೇ ಅಲ್ಲ ಕಣೋ, ನಾಮರ್ದ ನನ್ನ ಮಕ್ಕಳು, ಸೆಂಡ್ರು, ನಿರ್ಲಿಂಗಿ ನನ್ನ ಮಕ್ಕಳು ನೀವೆಲ್ಲ. ಡಿ ಬಾಸ್ ಸೋಲ್ಜರ್ ಮೈನ್ ಇದಕ್ಕೆಲ್ಲ. ಇದ್ರ ಜೊತೆ ಇರೋದಂತೆ ಯಾರ್ಯಾರು ಅಡ್ಮಿನ್ ಇದ್ದಾರೆ ನನ್ನ ಮಕ್ಕಳ, ಇವತ್ತೆಲ್ಲ ನಾಳೆ ಹಿಡಿತೀವಿ ಸತ್ಯ. ಅದು ಇದಕ್ಕೆ ಮೈನು ಯಾರೊಬ್ಬ ಹಿಡ್ದಿದ್ದೀವಿ, ಅವನ ಹತ್ರ ಬಾಯಿ ಬಿಡಿಸ್ಬೇಕು. ಬಿಡಿಸಾದ್ಮೇಲೆ ನನ್ನ ಮಕ್ಕಳ ನಿಮ್ಮ ನರಗಳನ್ನೆಲ್ಲ ಎಲ್ಲಿ ಕಟ್ ಮಾಡ್ತೀವಿ. ತಾಕತ್ತಿದ್ರೆ ನಂತರ ಗಂಡಸ ಥರ ಬಂದ್ರಲ್ಲ, ಬಂದು ಒಂಟಿ ಬಾರೋ ಫೈಟ್ ಮಾಡೋಣ. ಇಲ್ಲ ನೀವು 10 ಜನ ಬರ್ತೀರ ಬಂದ್ರು, ನಾನು ಒಬ್ಬ ಫೈಟ್ ಕೊಡ್ತೀನಿ. ಎಲ್ಲಿ ಬರ್ಬೇಕು ಹೇಳ್ರಲ್ಲ, ಗಂಡು ನನ್ನ ಮಕ್ಕಳ್ರ ಬರ್ತೀವಿ. ಈ ಥರ ಒಬ್ಬ ಹೀರೋ ಹೆಸರುಗಳು ಹಾಕೊಂಡು ಅವ್ರೇನು ದಾನ ಧರ್ಮ ಮಾಡಿದ್ದಾರೆ, ಕರ್ನಾಟಕಕ್ಕೆ ಅವ್ರ ಕೊಡುಗೆ ಏನು ಅದನ್ನ ತೋರಿಸ್ಲು. ಇನ್ನೊಬ್ಬ ಹೀರೋಗಳ ಬಗ್ಗೆ ಯಾಕೆ ನಿಮ್ಮ ಮಕ್ಕಳು ಹೊಟ್ಟೆ ಹೊರ್ಕೊಂಡು ಸಾಯ್ತೀರಾ? ರಾಜವಂಶ, ಆ ವಂಶ, ಈ ವಂಶ ಕೆಟ್ಟದಾಗ ಕಾಮೆಂಟ್ ಮಾಡ್ಕೊಂಡು ಕೆಳಗಡೆ ಮಾಡ್ಕೊಂಡು ಕುತ್ಕೊಂತೀರಲ್ಲ. ಅಣ್ಣವ್ರಾಗ್ಲಿ, ಅಣ್ಣವ್ರ ಮಕ್ಕಳಾಗ್ಲಿ, ಮೊಮ್ಮಕ್ಕಳಾಗ್ಲಿ, ಅವ್ರ ಅಭಿಮಾನಿಗಳಾಗ್ಲಿ, ಏನೇ ಕೆಲಸ ಮಾಡಿದ್ರು ಇತಿಹಾಸವಾಗಿರುತ್ತೆ. ನಿಮ್ಮ ಥರ ಕಾಪಿ ಹೇಳ್ಕೊಂಡು ನನ್ನ ಮಕ್ಕಳು ಅದನ್ನೇ ಜಾತ್ರೆ ಮಾಡೋದಲ್ಲ ರಾಜವಂಶದ್ದು. ಇದು ಅರ್ಥ ಆಯ್ತಾ? ನಿಮಗೆ ಮಾನ ಮರ್ಯಾದೆ ಏನಾದರೂ ಇತ್ತು ಅಂತಂದರೆ ಓಪನ್ ಚಾಲೆಂಜು. ನೀವು ಯಾವನೇ ಒಬ್ಬೊಬ್ಬ ನಿಜವಾದ ಅಭಿಮಾನಿಗಳಾಗಿದ್ರೆ, ರಾಜವಂಶದ ಅಭಿಮಾನಿ ಅಂತ ಎದೆ ತಕ್ಕೊಂಡು ಹೇಳ್ತೀವಲ್ಲ, ಆ ಥರ ಗಂಡಸ್ ನನ್ನ ಮಕ್ಕಳು ಆಗಿದ್ರೆ ನೀವು ನನ್ನ ಮಕ್ಕಳ ಲೈವಲ್ಲಿ ಬಂದ್ಬಿಟ್ಟು ಈ ರೀತಿ ಅವ್ರ ಕುಟುಂಬದ ಬಗ್ಗೆ ಮಾತಾಡ್ರ.
ನಿಮ್ಮ ಅಪ್ಪರು ಹುಟ್ಟಿಲಕ್ಕೆ ಮಾತಾಡ್ರೋ ನನ್ನ ಮಕ್ಕಳಲ್ಲಿ. ನಾವೆಲ್ಲಾದ್ರೂ ಹೇಳ್ತಾರೋ ಬೇಡ, ನಾವು ಯಾರು ಬೇಕು ಕಥನೆ ಹೇಳೋದು ಬೇಡ. ನೀವು ದರ್ಶನ್ ಅವ್ರ ಹತ್ರ ಮತ್ತೆ ಅವ್ರ ತಾಯಿ ಹತ್ರ ಅವ್ರ ತಮ್ಮನ ಹತ್ರ ಹೋಗಿ ರಾಜವಂಶದ ಕೊಡುಗೆ ಏನು ಕರ್ನಾಟಕಕ್ಕೆ, ಅವ್ರ ಫ್ಯಾಮಿಲಿಗೆ ಏನು ಕೊಡುಗೆ ಅಂತ ಅವ್ರನ್ನ ಕೇಳಿ ಹೇಳ್ತಾರೆ. ಅಲ್ಲ ಕಣೋ, ತಾಯಿಯಿಂದ ಹಿಡಿದು ಹೇಳ್ತಾರಲ್ಲ ತೂಗುದೀಪ ಅವ್ರು ಇರುವಾಗಿಂದ ಹಿಡಿದು ಅವರು ಅಷ್ಟೇ ಅಣ್ಣವ್ರ ಕುಟುಂಬದ ಮೇಲೆ ಎಷ್ಟು ಪ್ರೀತಿ ಇಕ್ಕಿದ್ದಾರೆ, ಮತ್ತೆ ಅಣ್ಣವ್ರ ಕುಟುಂಬ ಅವ್ರ ಕುಟುಂಬದ ಮೇಲೆ ಏನು ಪ್ರೀತಿ ಇಕ್ಕಿದ್ದಾರೆ ಅಂತ ಇಲ್ಲಿವರೆಗೂ ನಡೀತಾ ಇದೆ. ಉದಾಹರಣೆಗೆ ಈಗ ಮೊನ್ನೆ ಒಂದು ತಿಂಗಳು 2 ತಿಂಗಳ ಮುಂಚೆನೆ ಅದು ಕಾವೇರಿ ಗಲಾಟೆಯಲ್ಲಿ ನೋಡ್ಬೋದಾಗ್ಬೋಯ್ತು ನೀನು. ದರ್ಶನ್ ಅವರು ಶಿವಣ್ಣ ಅವ್ರು ನೋಡಿದ ತಕ್ಷಣ ಕಾಲಿಗೆ ಮುಗಿದ್ರು, ಅವ್ರು ಎದ್ದು ನಿಂತ್ಕೊಂಡ್ರು, ಅವ್ರು ಗೌರವ ಕೊಟ್ರು ಅಂತಂದ್ರೆ ಅವ್ರವ್ರ ಬಾಂಡಿಂಗ್ ಚೆನ್ನಾಗಿದೆ ಕಣ್ರು. ಚೇಳ್ ಚಪಾತಿ ನನ್ನ ಮಕ್ಕಳ ಬೇವರ್ಸಿಗಳ. ನೀವು ಒಳ್ಳೆ ಅಪ್ಪ ಅಮ್ಮನ ಹುಟ್ಟಿದ್ರೆ ಬಿಟ್ಬಿಡ್ರು, ಅಕ್ಕ ತಂಗಿ ಜೊತೆಲಿ ಹುಟ್ಟಿದ್ರೆ ಬಿಟ್ಬಿಡ್ರಿ. ಹೋಗಿ ಹೆಣ್ಣು ಮಕ್ಳುಗಳ ಬಗ್ಗೆ ಎಲ್ಲ ಕೆಟ್ಟದಾಗಿ ಪೋಸ್ಟರ್ಗಳು ಹಾಕೊಂಡು ಕಾಮೆಂಟ್ಗಳು ಮಾಡ್ಕೊಂಡು ಯುವ ರಾಜ್ಕುಮಾರ್ ಸಿನಿಮಾ ಬರ್ತಾ ಇದ್ರೆ ಕೆಟ್ಟದಾಗೆಲ್ಲ ಹೇಳಬಾರ್ದು. ಸಿಂಪತಿ ಏನೇನೋ ಹೆಸರುಗಳು ಸಿಕ್ಕಾಪಡೆ ನನ್ನ ಮಕ್ಕಳ ಜಾತಕ ತೆಗ್ದಿಕ್ತಿದ್ರೆ ಅದರಲ್ಲಿ ಹೇಳ್ತಾಯಿಲ್ಲ, ಮುಖ್ಯವಾಗಿ ಹಿಡಿತೀವಿ ಈ ಸತಿ ಅಂತ ಬಿಡಲ್ಲ ನನ್ನ ಮಕ್ಕಳ ನಿಮ್ಗೆ ಲೈ. ಅದಂತೂ ಸತ್ಯ. ವಿಜಯ್ ತೂಗುದೀಪ ಇರ್ಬೋದು, ಮತ್ತೆ ನಾಗರಾಜ್ ಅವರಾಗಿರ್ಬೋದು, ಗೋವಿಂದರಾಜ್ ಆಗಿರ್ಬೋದು, ಅಭಿ ಆಗಿರ್ಬೋದು, ನೀವು ಇದ್ರ ಬಗ್ಗೆ ಕ್ರಮ ತಗೊಂಡು ನೀವು ನಿಲ್ಸಿ. ಇಲ್ಲ ಅಂದ್ರೆ ಅದೇನಾಗ್ಬಿಡುತ್ತೆ ಆಗ್ಬಿಡ್ಲಿ ರೇ. ನಾವು ಒಂದೇ ಒಂದು ಚಾಲೆಂಜ್ ಹೇಳ್ತೀವಿ, ಒಂದೇ ಒಂದು ಚಾಲೆಂಜು ಓಪನ್ ಆಗಿ ಹೇಳ್ತೀವಿ. ನಾವು ಇವಾಗೂ ಸಣ್ಣ ಪುಟ್ಟ ಬಾಯಿ ಮುಚ್ಕೊಂಡಿದ್ದೀವಿ. ಕಾರಣ ಏನು ಗೊತ್ತಾ? ನಮ್ಮ ಮನೆ ದೊಡ್ಡ ನಮ್ಮ ಶಿವಣ್ಣ ಬಾಯಿ ಏನು ಹೇಳ್ತಾ ಇಲ್ಲ, ಏನು ಗೊತ್ತಾ, ಅವ್ರು ಈ ಥರ ಮಾಡ್ದಂದ್ರೆ ಮಾಡ್ಕೊಳ್ಳಿ ಬಿಡಮ್ಮ, ಅವ್ರ ಹೊಟ್ಟೆ ಏನೋ ಸಿಕ್ಕುತ್ತೆ ಅಂದ್ರೆ ಮಾಡ್ಕೊಳ್ಳಿ ಅಂತ ಆ ದೊಡ್ಡ ಮನುಷ್ಯ ಆದವರು ಅವ್ರ ಕುಟುಂಬದ ಮೇಲೆ ಎಷ್ಟು ಪ್ರೀತಿ ಇಕ್ಕಿದ್ದಾರೆ. ಇಂಥವ್ರಿಗೆಲ್ಲ ನಾವು ಉತ್ತರ ಕೊಡಬಾರ್ದು ಅಂತ ಹೇಳ್ತಾರೆ. ಒಂದೇ ಒಂದು ಶಿವಣ್ಣ ಓಪನ್ ಆಗಿ ಬಂದ್ಬಿಟ್ಟು ಒಂದೇ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ರಿ. ನಾವು ಅವ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ಲಿ, ನನ್ನ ಮಕ್ಕಳ ನೀವು ಎಲ್ಲೆಲ್ಲಿದ್ರೆ ಅಟ್ಟಾಚ್ಕೊಂಡು ಹುಡುಕಿ ನಾವ್ ಹೇಳ್ಕೊಂಬರ್ತೀವಿ, ಪೊಲೀಸ್ ಅವರಲ್ಲಿ ನಾವ್ ಹೇಳ್ಕೊಂಬರ್ತೀವಿ. ಇಡೀ ಕರ್ನಾಟಕ ರಾಜವಂಶದ ಅಭಿಮಾನಿಗಳು ಯಾರ್ಯಾರಿದ್ದಾರೆ ಆಚೆ ಬರ್ತಾರೆ. ಏನಕ್ಕೆ ಬಾಯಿ ಮುಚ್ಕೊಂಡು ಸೈಲೆಂಟ್ ಇದ್ದಾರೆ ಅಂತಂದ್ರೆ, ಕರ್ನಾಟಕದಲ್ಲಿ ನಾವು ಅಭಿಮಾನಿಗಳು ಕಿತ್ತಾದ್ರೆ ಚೆನ್ನಾಗಿರಲ್ಲ. ಅದು ದೊಡ್ಡ ಮನೆ ಗುಣ. ಇದೇ ಜಾಗದಲ್ಲಿ ನಮ್ಮ ಶಿವಣ್ಣನ ಜಾಗದಲ್ಲಿ ದೊಡ್ಡವರು ಅಂತ ಬೇರೆ ಯಾರಾದ್ರೂ ಇದ್ದಿದ್ದ ಅಂತಂದ್ರೆ ಬೇರೆ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿರೋದು, ಬೇರೆ ಬೇರೆ ಮೆಸೇಜ್ಗಳು ಕೊಟ್ಟಿರೋರು. ಮೊನ್ನೆನೂ ನೋಡಿ ಶಿವಣ್ಣ ಅವರು ಏನೋ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಚಾನಲ್ ಅವರು ಅದನ್ನ ತಿರುಚಿ ದರ್ಶನ್ ಅವ್ರ ಮಧ್ಯೆ ಸ್ಟಾರ್ ವಾರ್ಗಳು ತಂದಿಕ್ಕಕ್ಕೆ ನೋಡಿದ್ರು. ಅದಕ್ಕೂ ಕ್ಲಾರಿಟಿ ಕೊಟ್ಟರು. ಏನಂತ, ನಾವು ನಮ್ಮ ಪಾಡ್ ನಾವು ಇರ್ತೀವಿ, ಏನೇನೋ ಕ್ವಶನ್ಗಳು ಕೇಳಿ ಏನೇನೋ ಕಟ್ ಮಾಡಿ ಏನೇನೋ ಲಿಂಕ್ ಮಾಡಿ ಥರ ತಂದಿಕ್ಕೆ ತಮಾಷೆ ಮಾಡ್ತಾರೆ. ಬರೀ ದುಡ್ಗೇನೆ ಅಂತ ಹೇಳ್ತಾ ಅಲ್ವಾ. ಎಲ್ಲಾರ ಕಾಮೆಂಟ್ ಮಾಡ್ತಾರೆ ನನ್ನ ಮಕ್ಕಳ. ಅವ್ರಿಗೆ ಹೀಗೂ ಕಾಸಿರಲ್ಲ. ಅದನ್ನ ಹೇಳಿದ್ದಾರೆ ಸಂತೋಷ ಅನ್ನೋದ್ರ ಒಂದು ಲೈನು. ನನ್ನ ಮಕ್ಕಳ ನಿಮಗೆ ಬರ್ನಲ್ಲ, ನನ್ನ ಮಕ್ಕಳ ಯಾರ್ಯಾರಿದ್ರೆ ಚೇಳ್ ಚಪಾತಿ ನನ್ನ ಮಕ್ಕಳ ಅವ್ರಿಗೆ ಮೆಣಸಿನ್ಕಾಯಿ, ಖಾರದ ಪುಡಿ, ಏನೇನು ಉರಿ ಐಟಮ್ಗಳು ಬರ್ತಾವ ಅದೆಲ್ಲ ಇಟ್ಕೊಳ್ಳೋ ರೀತಿನೇ ಲೈನ್ಗಳು ಬರ್ತಾವೆ. ಒಬ್ಬನೇ ಶಿವ ಒಬ್ಬನೇ ಇವ ನನ್ನ ಮಕ್ಕಳ. ಅದನ್ನ ನೋಡಿ ಕಳೆದೋಗಿದ್ದೀರಾ. ನನ್ನ ಮಕ್ಕಳ ರಿಲೀಸ್ ಆದ್ಮೇಲೆ ರಾಜವಂಶದ ಅಭಿಮಾನಿಗಳು ಇನ್ನು ಯಾವ ರೀತಿ ಕಾರ್ಯಕ್ರಮ ಓಡಾಡ್ತಾರೆ ನೋಡಿ. ಮುಖ್ಯವಾಗಿ ನಮ್ಮ ಶಿವಣ್ಣ ಒಬ್ರು ಬಂದು ಸ್ಟೇಟ್ಮೆಂಟ್ ಕೊಟ್ರೆ, ಅಭಿಮಾನಿಗಳೇ ನೀವು ಏನ್ ಮಾಡ್ತೀರ ಮಾಡಿ, ನಿಮ್ಮಿಂದ ನಾನು ಇದ್ದೀನಿ ಅಂತ ಹೇಳ್ಬಿಟ್ರೆ ನನ್ನ ಮಕ್ಕಳ ಒಬ್ಬೊಬ್ರಿಗೂ ನರ ಕಟ್ಸ್ ಮಾಡಿಸಿಲ್ಲ ಅಂತಂದ್ರೆ ರಾಜವಂಶದ ಅಭಿಮಾನಿಗಳು ಇಡೀ ರಾಜ್ಯದಲ್ಲಿ ರೊಚ್ಚಿಗಲ್ಲಿಲ್ಲ ಅಂತಂದ್ರೆ ಕೇಳ್ರಲ್ಲ. ನಿಮ್ ಪುಣ್ಯ ನಮ್ಮ ಶಿವಣ್ಣ ಈ ತರ ಎಲ್ಲ ಬೇಡ. ಯಾರೋ ಚೇಡ್ಗಳು ಮಾಡ್ತಾರೆ, ಓಟಿನ ಮಕ್ಕಳು ಮಾಡ್ತಾರೆ, ಅವ್ರಗಳ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು. ಏನಕ್ಕೆ ಅಂದ್ರೆ ಮಾಡ್ತಾ ಇರೋ ಚೇಡ್ ಚಪಾತಿ ನನ್ನ ಮಕ್ಕಳು ಯಾವನು ಗಂಡಸ್ರಲ್ಲ. ಮುಂದೆ ಬಂದು ಮಾತಾಡೋಕೆ ನರ ಇಲ್ಲ. ಫೇಕ್ ಐಡಿ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಮ್ಮ ಕೈಯಲ್ಲಿ ಆಗಿದೆ ಏನಾಗಿದೆ, ಎಷ್ಟು ಜನಕ್ಕೆ ಓದ್ಸತಿ ಇದಾಗಬೇಕಿತ್ತು ಆ ಜನದಲ್ಲಿ ಕರೆಸಿ ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರಿಗೆ ಕರೆಸಿ ಎಲ್ಲೆಲ್ಲಿ ಬೆಂಡೆತ್ತಬೇಕು ಬೆಂಡೆತ್ತಿದ್ದೀವಿ ಮಾಡಿದ್ದೀವಿ. ನೀವು ಇಷ್ಟಕ್ಕೆ ಸುಮ್ಮನೆ ಹಾಕಿದ್ರೆ ಸರಿ ಹೋಗಿರೋದು. ಈಗ ತಿರ್ಗಾ ತುಂಬ ರುಚಿಗೆತ್ತಿದ್ದೀರಾ. ಪ್ರತಿ ಒಬ್ರು ಯಾವ ವೀರನ ಬಿಟ್ಟಿಲ್ಲ ನನ್ನ ಮಕ್ಕಳ. ನೀವು ಲೈ DP-ಲಿ ಅವ್ರು ಹೀರೋ ಫೋಟೋ ಹಾಕೊಂತೀರ ಅಂದ್ರೆ ಅದಕ್ಕೆ ಏನು ಮರ್ಯಾದೆ ಇರುತ್ತೆ ಗೊತ್ತೇನ್ರ ನಿಮಗೆ? ಅವ್ರ ಮರ್ಯಾದೆ ಉಳ್ಸೋ ಕೆಲಸ ಮಾಡಬೇಕು, ಮರ್ಯಾದೆ ಹಾಳು ಮಾಡೋ ಕೆಲಸ ಅಲ್ಲ. ಈಗಲೇ ನೀವು ಮಾಡ್ತಾರೆ ಅಲ್ಕ ಕೆಲಸದಿಂದ. ದರ್ಶನ್ ಅವ್ರು ಏನೇನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅದೆಲ್ಲ ಮರೆಮಾಚ್ತಾ ಇದ್ದಾರೆ, ಮರೆಮಾಚ್ಕೊಂಡು ಹೋಗ್ತಾ ಇದೆ. ಕಾರಣ ಏನು ಗೊತ್ತಾ? ನಿಮ್ಮಂಥ ಚೇಳ್ ನನ್ನ ಮಕ್ಕಳಿಂದ. ಒಬ್ಬ ಹೀರೋನ ಬೆಳೆಸ್ಬೇಕು ಅಂತಂದ್ರೆ ಅವ್ರು ಮಾಡಿರೋ ದಾನ ಧರ್ಮಗಳು, ಒಳ್ಳೆ ಕೆಲಸ ಕಾರ್ಯಗಳು, ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಸಾಧನೆ, ಕನ್ನಡಿಗರಾಗಿ ಯಾರ್ಯಾರಿಗೆ ಹೆಲ್ಪ್ ಮಾಡಿದ್ದಾರೆ ಅದು ಮುಖ್ಯ. ಅದನ್ನ ತೋರಿಸ್ರಿ. ನಿಮ್ಮ ಹೀರೋಗಳನ್ನ ತಲೆ ಮೇಲೆ ಎತ್ಕೊಂಡು ಕೊಂಡಾಡ್ರಿ, ಇದು ಮಾಡ್ರಿ. ಯಾರು ಅಡ್ಡ ಬರಲ್ಲ. ಏನಾದ್ರು ನೀವು ಮಾಡ್ದ ಅಂತಂದ್ರೆ ಬೇರೆ ರಾಜ್ಯದವ್ರಿಗೆ ನಮ್ಮ ಕರ್ನಾಟಕ ನಮ್ಮ ಕನ್ನಡದವರು ಇದು ಮಾಡಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ನಮ್ಮ ಅಪ್ಪು ಬಾಸ್ ಮಾಡಿರೋದನ್ನೆಲ್ಲ ಫೇಕು ಅಂತ ಹಾಕ್ತೀರಾ. ನಿಮ್ಮ ಹೀರೋ ಮಾಡಿರೋದನ್ನು ನೀವು ತೋರಿಸಲ್ಲ ನಿಜ ಏನು ಅಂತ ಹೇಳ್ತಲ್ವಾ. ಮಾಡಿರೋದನ್ನು ಫೇಕು ಅಂತ ತೋರಿಸ್ತೀರಾ. ನೀವು ಏನೇ ಮಾಡ್ರಿ, ಏನೇ ಹೇಳ್ರಲ್ಲ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ.
ಅದಕ್ಕೆ ಹೇಳ್ತಾ ಇರೋ ದೇವ್ರಾಗಿರೋದು. ಪ್ರತಿಯೊಬ್ಬರು ಮನೆಯಲ್ಲಿನೂ ತಾನು ದೇವ್ರು ಅಂತ ಪೂಜೆ ಮಾಡ್ತಾ ಇದಾರೆ. ಇಡೀ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ಅಪ್ಪು ಬಾಸ್ ಅಣ್ಣವ್ರು ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತು. ಅದಕ್ಕೆ ಉದಾಹರಣೆಗಳು ಇವಾಗೂನು ಪ್ರತಿಯೊಂದು ಕಡೆ ಅಪ್ಪು ಬಾಸ್ ಪುತ್ಥಳಿ ನಿರ್ಮಾಣ ಆಗ್ತಾ ಇರ್ಬೋದು, ಮತ್ತೆ ಅಪ್ಪು ಬಾಸ್ಗೆ ಮತ್ತೆ ಅಣ್ಣವ್ರಿಗೆ ಈಗಿನ ಪ್ರಶಸ್ತಿಗಳು ಬರ್ತಾ ಇರೋದಿರ್ಬೋದು, ಅದೆಲ್ಲ ತಾನೇ ಹುಡ್ಕೊಂಡ್ ಬರ್ತಾ ಇರೋದು. ಅರ್ಥ ಆಯ್ತೇನ್ರೋ? ಚೇಳಿ ನನ್ನ ಮಕ್ಳ, ನಿಮ್ ಹೀರೋಗಳ ಹೆಸರು ಹಾಳು ಮಾಡ್ಬೇಡ್ರಿ. ದರ್ಶನ್ ಅವ್ರನ್ನ ಹೋಗಿ ಕೇಳ್ರಲ್ಲ ಬೋಳಿ ಮಕ್ಳ, ಅಣ್ಣವ್ರ ಕುಟುಂಬ ಏನು ಅಂತ ದರ್ಶನ್ ಅವ್ರು ಹೇಳ್ತಾರಲ್ಲ, ಆ ಅಪ್ಪನ ಹೆಸರು ಹಾಕೊಂಡು ಯಾಕಂದ್ರೆ ನಮ್ಮ ಮಕ್ಳ ಮನ ಮರ್ಯಾದೆ ತೆಗಿಯೋ ಕೆಲಸಗಳು ಮಾಡ್ತೀರಾ? ನಾಚಿಕೆ ಆಗಲ್ವೇನ್ರ ನಿಮ್ಗೆಲ್ಲ? ಗಂಡಸಾಗಿರೋ ಬಂಡ್ರ ನನ್ನ ಮಕ್ಳಲ್ಲಿ ಯಾವನೇ ಹೀರೋ ಆಗಿರ್ಲಿ, ಸುದೀಪ್ ಹೇಳ್ತಲ್ಲ, ಸುದೀಪ್ ಅವ್ರನ್ನೂ ಬಿಡಲ್ಲ, ಯಶ್ನ ಬಿಡಲ್ಲ, ಮತ್ತೆ ಧ್ರುವ ಸರ್ಜನ್ ಬಿಡಲ್ಲ, ಉಪೇಂದ್ರ ಅವ್ರನ್ನ ಬಿಡಲ್ಲ. ಯಾರ್ಯಾರು ಹೀರೋಗಳಿದ್ದಾರೆ ಕರ್ನಾಟಕದಲ್ಲಿ ಅವರೆಲ್ಲರೂ ನನ್ನ ಮಕ್ಳಿಗೆ ಹೀರೋ ಅಲ್ಲ. ಈ ನನ್ನ ಮಕ್ಕಳು ಯಾರು ಡಿಪಿಗಳು ಹಾಕೊಂಡು ಇವ್ರೊಬ್ಬರಿಗೆ ಇವ್ರು ಹೀರೋ ಮಾತ್ರನೇ ಹೀರೋ. ಅದು ಆ ಹೀರೋದ್ರು ಹೊಸ ಒಳ್ಳೆ ತೋರ್ಸಲ್ಲ, ಬರೀ ಕೆಟ್ಟದಾಗ ಕಾಮೆಂಟ್ ಹಾಕಿ ಆ ಅಪ್ಪನಿಗೆ ಕರ್ನಾಟಕದಲ್ಲಿ ಕೆಟ್ಟ ಹೆಸರು ಬರೋ ರೀತಿ ಮಾಡ್ತಾ ಇದ್ರು. ಅಲ್ಕ ನನ್ನ ಮಕ್ಕಳು ಬೇರೆಯವರು ಬರೀ ಅಭಿಮಾನ ಅಂತ ಹೇಳ್ಕೊಂಡು ಬಂದು ಹೀರೋನ ಒಳ್ಳೆ ರೀತಿ ತೋರಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಈ ಥರ ಚೇಡ್ ಕೆಲಸಗಳು ಮಾಡ್ಕೊಂಡು ಪ್ರತಿ ಹೀರೋನ ಡಮ್ಮಿ ನಿಮ್ಮ ಹಬ್ಬ ಹೀರೋನ ಗ್ರೇಟ್ ಅನ್ನ ತೋರಿಸೋದು. ಹೀರೋ ಅಂತ ಯಾರು ಹೀರೋನ ಒಪ್ಪಲ್ಲ, ಹೋಗಿ ಕೇಳಿ ನೋಡ್ರಿ. ಅರ್ಥ ಆಯ್ತಾ? ಹೇಳ್ತಾ ಇದ್ದೀನಿ. ಇದಕ್ಕೆ ದರ್ಶನ್ ಅವರು ದಯವಿಟ್ಟು ಈ ರೀತಿ ಚೇಡ್ ಚಪಾತಿ ಕೆಲಸ ಮಾಡ್ತಾವ್ರಲ್ಲ, ಅದಕ್ಕೆ ಕಾಣದ ಕೈಗಳು ನಿಮ್ಮ ಜೊತೆಲಿ ಇರೋರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ನಮಗೂ ಗೊತ್ತಾಗಿದೆ. ಅದು ಇವತ್ತೆಲ್ಲ ನಾಳೆ ನಾವು ತೆಗಿತೀವಿ. ಆ ನನ್ನ ಮಗನಿಗೆ ನರ ಕಟ್ ಮಾಡಿ ಎಲ್ಲಿ ಕಟ್ ಮಾಡಿಸ್ಬೇಕು ಕಟ್ ಮಾಡಿಸ್ತೀವಿ, ಬಿಡಲ್ಲ. ನೀವು ದಯವಿಟ್ಟು ಕರ್ನಾಟಕದಲ್ಲಿ ನಿಮಗೆ ಅಂತ ಒಂದು ಸೂಕ್ತ ಸ್ಥಾನಮಾನ ಏನಿದೆ ಅದಕ್ಕೆ ಗೌರವ ಕೊಟ್ಕೊಂಡು ನಿಮ್ಮ ಜೊತೆಲಿರೋಂಥ ಚೇಡ್ ಚಪಾತಿ ನನ್ನ ಮಕ್ಕಳನ್ನ ಯಾರ್ಯಾರ ರೀತಿ ಮಾಡೋದು ಪ್ರೋತ್ಸಾಹ ಕೊಡ್ತಾವ್ರೆ, ದಯವಿಟ್ಟು ಅವ್ರನ್ನ ನೀವೇ ಎಳೆಮುರಿ ಕಟ್ಟಿ ಮುಂದಿನ ದಿನದಲ್ಲಿ ಬೇರೆ ರೀತಿಯಾದಂತಹ ವಾತಾವರಣ ಸೃಷ್ಟಿ ಮಾಡಿ ನಿಮ್ಮ ಹೆಸರಿಗೆ ಮಸಿ ಬೆಳೆಯೋಕ್ಕೆ ಬೇರೆ ಅಭಿಮಾನಿಗಳು ಬೇಕಾಗಿಲ್ಲ. ದರ್ಶನ್ ಅವರ ನಿಮ್ಮ ಜೊತೆಲಿರೋ ಚೇಡ್ ಚಪಾತಿ ನನ್ನ ಮಕ್ಕಳ ಕಾರಣಗಳಾಗ್ತಾರೆ. ದಯವಿಟ್ಟು ಅವ್ರ ಗಮನಕ್ಕೆ ತಂದು ಇದಕ್ಕೆ ಒಂದು ಒಳ್ಳೆ ರೀತಿಯಾದಂಥ ಪರಿಹಾರ ಕಂಡುಕೊಂಡು ಕರ್ನಾಟಕದಲ್ಲಿ ಒಳ್ಳೆ ವಿಷಯಗಳನ್ನ ನಾವು ಪಬ್ಲಿಸಿಟಿ ಮಾಡಬೇಕು. ಒಬ್ಬ ಹೀರೋ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು, ಒಬ್ಬ ಹೀರೋ ಬಗ್ಗೆ ಇದು ಮಾಡಬಾರ್ದು. ನಿಮ್ಮ ಕಡೆಯಿಂದ ನೀವು ನಿಲ್ಲಿಸ್ರಿ, ನಮ್ಮ ಕಡೆಯಿಂದ ಯಾವ್ದಾವ್ದಿದೆ ನನಗೆ ತೋರಿಸ್ರಿ. ನಾನು ಹೇಳ್ತಾ ಇಲ್ಲ, ಯಾವ ಬೋಳಿ ಮಕ್ಕಳು ನಮ್ಮ ಅಪ್ಪು ಬಾಸು ಅಣ್ಣವ್ರು DP ಹಾಕೊಂಡು ಅಲ್ಕಾ ಪೋಸ್ಟ್ಗಳು ಹಾಕ್ತಾರೆ, ಕಾಮೆಂಟ್ಗಳು ಮಾಡ್ತಾರೆ. ಆ ಬೇವರ್ಸಿ ನನ್ನ ಮಕ್ಕಳು ನಾನು ಎಡೆಮರಿ ಕಟ್ತೀನಿ. ಇದು ನಮ್ಮ ಅಪ್ಪು ಬಾಸ್ ಮೇಲೆ ಸತ್ಯ. ನಾನು ಮಾಡ್ತೀನಿ, ಮಾಡಿಲ್ಲ ಅಂತಂದ್ರೆ ನಾನು ಗಂಡಸು ಅಂತ ಹೇಳ್ಬೇಡ್ರಿ. ಅರ್ಥ ಆಯ್ತಾ? ನಾನು ಹೇಳ್ತಾ ಇದ್ರೆ ಸತ್ಯ. ನೀವು ನಿಲ್ಲಿಸಿ ಕಾಮೆಂಟ್ಗಳು ಮಾಡೋದು ಇದೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಫೇಕ್ ಐಡಿ ತೆಗೆದ್ಬಿಟ್ಟು ನಿಮ್ಮ ಕಾಮೆಂಟಿಂದ ಹೇಳ್ರಿ, ಇನ್ಮೇಲೆ ಮಾಡಲ್ಲ ನಿಮ್ಮವ್ರು ಮಾಡಿದ ಅಂತಂದ್ರೆ ನೀವೇನು ಕ್ರಮ ತಗೊಂತೀರ ಅಂತ ಕಳಿಸಿ. ಆ ನನ್ನ ಮಗಳನ್ನ ID ಸಮೇತ ನೀವು ಕಳಿಸ್ರಿ. ಆ ಬೋಳಿ ಮಗನ ನಾನು ಹುಡುಕಿ ಅವ್ನಿಗೆ ಎಲ್ಲಿ ಎಡೆಮರಿ ಕಟ್ಟಬೇಕು ನಾನು ಕಟ್ಟಿಸ್ತೀನಿ ಅಂತ ಚೈಲ್ಡ್ ನನ್ನ ಮಕ್ಕಳು ಬೇಕಾಗೇ ಇಲ್ಲ ರೀ ನನಗೆ. ಯಾವನ್ DP ಹಾಕೊಂಡು ಒಬ್ಬ ಹೀರೋನ ಫೋಟೋ ಹಾಕೊಂಡು ಕೆಟ್ಟದಾಗ ರೀತಿ ಕಾಮೆಂಟ್ ಮಾಡ್ತಾರೋ ಅಂತ ಲೋಫರ್ಗಳು ಕಷಡಗಳು ನಮಗೆ ಅಣ್ಣವ್ರ ಅಭಿಮಾನಿಗಳಾಗಿ ಬೇಕಾಗಿಲ್ಲ. ಅದಂತೂ ಸತ್ಯ. ನೀವು ನಿಲ್ಲಿಸಿ. ನಿಮ್ಮಿಂದನೇ ಆಗ್ತಾ ಇರೋದು, ಸಿಕ್ಕಾಪಟ್ಟೆ ಆಗ್ತಾ ಇರೋದು ನೀವೇನೆ. ಬೇರೆ ಹೀರೋಗಳು ಅಭಿಮಾನಿಗಳು ಇದ್ದಾರೆ, ಟ್ರೋಲರ್ಸ್ಗಳು. ರಾಜವಂಶದ ಬಗ್ಗೆ ಬರಲ್ಲ, ಅಲ್ಲೋ ಇಲ್ಲೋ ಸಣ್ಣ ಪುಟ್ಟ ಯಾವನ ನನ್ನ ಮಕ್ಕಳು ಹೇಳ್ತಾರಲ್ಲ, ಡ್ರಗ್ಗಿಸ್ಟ್ ನನ್ನ ಮಕ್ಕಳು ಚೇಡ್ ಚಪಾತಿಗಳು ಒಬ್ಬರು ಕುಡಿದು ಓಟಿ ತಗೊಂಡು ಮಾಡ್ತಾರಲ್ಲ ಅಂತ ನನ್ನ ಮಕ್ಕಳು, ಟೀಗೂ ಕಾಸಿರೋರಲ್ಲ ಅಂತ ನನ್ನ ಮಕ್ಕಳು ಮಾಡ್ತಾರೆ. ಯಾರೋ ಒಬ್ಬರು ಸಿಕ್ಕಾಪಟ್ಟೆ ಟ್ರೋಲ್ಗಳು ಮಾಡ್ತಾ ಇರೋದು ದರ್ಶನ್ ಅಭಿಮಾನಿಗಳು ಅಂತಾನೆ. ಅವ್ರ ಫೋಟೋನೇ ಅವ್ರದ್ದು ಪಬ್ಲಿಸಿಟಿ ಸಿನಿಮಾ ಇರುತ್ತೆ ಕೇಳ್ದ ಅಂತಂದ್ರೆ DP ಹಾಕೊಂಡು ಮಾಡ್ಬಿಟ್ರೆ ದರ್ಶನ್ ಅಭಿಮಾನಿಗಳೇನ ಅಂತೀರಾ? ದರ್ಶನ್ ಅಭಿಮಾನಿಗಳಿದ್ದವ್ರೆ ಗಾಂಡುಗಳೇನ್ರಿ? ಬರೀ ದರ್ಶನ್ ಅವ್ರದ್ದು ಪಬ್ಲಿಸಿಟಿ ಮಾಡಿರ್ತಾರೆ. ಅದರಲ್ಲಿ ಹೇಳ್ತಾರಲ್ಲ, ಗಂಡಸು ಅಂತ ಒಪ್ಕೊಳ್ಳೋಕ್ಕೆ ತಾಕತ್ತಿದ್ರೆ ಗಂಡಸು ಅಂತ ಒಪ್ಕೊಳ್ರಿ. ಇಲ್ಲ ನಾವು ಗಾಂಡುಗಳ, ನಾವು ಮಾಡೋದು ಹಿಂಗೆ, ನಾವು ಸಣ್ಣ್ರೆ ಅಂತ ಹೇಳ್ರಿ. ಅದಕ್ಕೆ ನಾವೇನು ಹೇಳ್ತಾರಲ್ಲ ಈ ರೀತಿ ಇದಕ್ಕೆ ಉತ್ತರ ನಾನು ಕೊಡಿಸ್ತೀನಿ. ಮುಂದಿನ ದಿನದಲ್ಲಿ ಇದೆಲ್ಲ ಬಂದಾಗೋವರೆಗೂ ನಾನು ಮಾಡ್ತಾ ಇರ್ತೀನಿ. ನನ್ನ ಪ್ರಾಣ ಇರೋವರೆಗೂ ಕರ್ನಾಟಕ ಅದರಲ್ಲೂ ನಮ್ಮ ರಾಜವಂಶಕ್ಕೆ ಯಾವ ನನ್ನ ಮಕ್ಕಳು ಮಾಡ್ತಾ ಇದ್ರು ಕೆಟ್ಟ ಕೆಲಸಗಳು, ಅವ್ರು ಎಡಮುರಿ ಕಟ್ಟೋದಂತೂ ಸಿದ್ಧ. ನಿಮಗೆ ಗಂಡಸ್ತನ ಇದ್ರೆ ದರ್ಶನ್ ಅಭಿಮಾನಿಗಳಿಗೆ ಎಷ್ಟೋ ಜನಗಳದ ನನ್ನ ನಂಬರ್ ಇದೆ, ಫೋನ್ ಮಾಡ್ರಿ, ಮಾತಾಡ್ತೀನಿ. ಇಲ್ಲ ನಮ್ಮ ಆಫೀಸ್ ಎಷ್ಟೋ ಜನ ಗೊತ್ತಿದೆ, ತಾಕತ್ತಿದ್ರೆ ಬನ್ರಿ, ಫೇಸ್ ಟು ಫೇಸ್. ಯಾವ ರೀತಿ ನಾನು ತಗೊಂಡಿದ್ದೀನಿ ಆ ರೀತಿ ದರ್ಶನ್ ಅವ್ರಿಗೆ ಏನೇನು ಟ್ರೋಲ್ ಮಾಡವ್ರೆ ಅಪ್ಪು ಬಾಸ್ ಅಭಿಮಾನಿಗಳು, ಅವ್ರ ಸಾಕ್ಷಿ ಸಮೇತ ಕೊಡ್ರಿ. ನಿಮ್ಮ ಮುಂದೆ ನಾನು ನನ್ನ ಮಕ್ಕಳಿಗೆ ಎಲ್ಲಿ ಪಾಠ ಕಳಿಸ್ಬೇಕು ನಾನು ಪಾಠ ಕಳಿಸ್ತೀನಿ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಹೀರೋ ಹೆಸರು ಮುಂದಿನ ದಿನದಲ್ಲಿ ರಾರಾಜಿಸ್ಬೇಕು ಅಂತಂದ್ರೆ ಒಳ್ಳೆ ಕೆಲಸ ಮಾಡಿ.
ಈಗ ನೀವು ಮಾಡ್ತಾ ಇರೋದ್ರಿಂದನೇ ಎಲ್ಲ ಕಡೆ ಟ್ರೋಲ್ಗಳು ನೆಗೆಟಿವ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇರೋ ಕಾರಣ ಏನು ಗೊತ್ತಾ? ಎಲ್ಲರೂ ಮಾಡ್ತಾ ಇರೋದು ಈ ರೀತಿ ಮಾಡ್ತಾರೆ. ನಿಮ್ಮಂಥ ಚೇಡ್ ಚಪಾತಿ ನನ್ನ ಮಕ್ಕಳಿಂದ ನಿಮ್ಮ ಹೀರೋಗೂ ಕೆಟ್ಟ ಹೆಸರು ಬರ್ತಾ ಇದೆ. ಯಾಕೆಂದರೆ ನೀವು ಮಾಡ್ದಾರ ಕೆಲಸಗಳು ಅಂಥದ್ದು ಬರೀ ಕೆಟ್ಟ ಕೆಟ್ಟ ಪೋಸ್ಟ್ಗಳು. ಹೆಣ್ಣು ಮಕ್ಕಳು ಬಿಡಲ್ಲ, ಜೊತೆಲಿ ಅಕ್ಕ ತಂಗಿರು ಹುಟ್ಟವ್ರ ಏನೋ ಗೊತ್ತಿಲ್ಲ. ನನ್ನ ಮಕ್ಕಳ ನಿಮ್ಗೆ ಹೆಂಗೆ ಜನ್ಮ ಕೊಟ್ಬಿಡ್ರ ನಿಮ್ಮ ಅಪ್ಪ ಅಮ್ಮ? ಹೋಗಿ ಕೇಳ್ರಲ್ಲ ಚೇಂಜ್ ನನ್ನ ಮಕ್ಕಳ. ಈಗ ಬಂದು ಹೀರೋಗಳಲ್ಲ, ನೀವು ಯಾರ್ಯಾರು ಕಾಮೆಂಟ್ಗಳು ಮಾಡ್ತಾರೋ ಅವರೆಲ್ಲ ನನ್ನ ಮಕ್ಳಿಗೆ ಹೇಳೋದು ಒಂದೇ ಮಾತು, ಗಂಡಸಾಗಿದ್ರೆ ನನ್ನ ಮಕ್ಕಳ ಚೇಡ್ ಚಪಾತಿ ಗೋಟಿ ಗ್ಯಾಂಗ್ ನನ್ನ ಮಕ್ಕಳ. ನಿಮ್ಮ ಅಪ್ಪ, ನಿಮ್ಮ ತಾತ, ನಿಮ್ಮ ದೊಡ್ಡಪ್ಪ, ನಿಮ್ಮ ಮಾವ ಅವರೆಲ್ಲ ಬಂದ್ಬಿಟ್ಟು ಆ ಕಾಲದಿಂದನೂ ಯಾರು ಹೀರೋ ಅಭಿಮಾನಿ ಅಂತ ಕೇಳ್ಕೊಳ್ರಿ. ಅಣ್ಣವ್ರ ಅಭಿಮಾನಿಗಳಾಗಿರೋರೇನೆ ಈಗ ನೀವುಗಳು ಚೇಡ್ ಚಪಾತಿ ನನ್ನ ಮಕ್ಕಳು. ನಿನ್ನೆ ಮೊನ್ನೆ ಬಂದು ಬಚ್ಚ ನನ್ನ ಮಕ್ಕಳು ಹೇಳ್ತಾ ಇಲ್ವಾ, ಹಾಲು ಕುಡ್ದು ಎಲ್ಲ ಮಕ್ಳು ಬೆಳೆದ್ರೆ ನನ್ನ ಮಕ್ಕಳ ಚಿಕ್ಕ ವಯಸ್ಸಿಂದ ನನ್ನ ಮಕ್ಕಳ ಓಟಿಗೆ ಕುಡ್ದು ಗ್ಯಾಂಗ್ ನನ್ನ ಮಕ್ಕಳು ಥರ ಬರೀ ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಮಾಡ್ತೀರಾ. ಎತ್ತ ತಾಯಿ ಹಾಲು ಕುಡ್ದು ನನ್ನ ಮಕ್ಕಳು ಮಾಡಲ್ಲ, ಬರೀ ಹೇಳ್ತಾ ಇಲ್ವಾ, ಬರೀ ನನ್ನ ಮಕ್ಕಳು ಓಟಿ ಇದು ಕುಡ್ದು ನನ್ನ ಮಕ್ಕಳು ಬೆಳೆದ್ಬಿಟ್ಟಿದ್ರು ಅಂತ ಲವ್ ಫಾರ್ ನನ್ನ ಮಕ್ಕಳು ನೀವು ಮಾಡ್ತಾರ ಕೆಲಸಗಳು. ನಿಜವಾದ ದರ್ಶನ್ ಅಭಿಮಾನಿಗಳು ದಯವಿಟ್ಟು ಇದನ್ನ ಖಂಡಿಸಿ. ನನಗೆ ತುಂಬ ಸ್ನೇಹಿತರು ದರ್ಶನ ಅಭಿಮಾನಿಗಳಿದ್ದಾರೆ, ಅವರು ಅಷ್ಟೇ. ದರ್ಶನ್ ಅವ್ರ ಹೆಸರಲ್ಲಿ ಒಂದು ಬರ್ತ್ಡೇ ಬಂದರೂ ಸರಿ, ಒಂದು ಸಿನಿಮಾ ರಿಲೀಸ್ ಆದರೂ ಸರಿ, ಒಂದು ಮಕ್ಕಳಿಗೆ ಪುಸ್ತಕ ಕೊಡ್ಸೋದು ಕೆಲಸ ಮಾಡ್ತಾರೆ, ಇಲ್ಲ ದಾನ ಧರ್ಮ ಮಾಡ್ತಾರೆ ಅಂತ ದರ್ಶನ್ ನಿಜವಾದ ಅಭಿಮಾನಿಗಳಿಗೂ ಕೈ ಎತ್ತಿ ಮುಗಿದು ಕೇಳ್ಕೊತಾ ಇದ್ದೀನಿ. ನಿಮ್ಮ ಮೇಲೆ ನಮಗೆ ಯಾವುದೇ ರೀತಿಯಾದಂಥ ದ್ವೇಷ ಇಲ್ಲ. ಅಣ್ಣವರು ರಾಜವಂಶನೇ ಯಾವಾಗೂ ಅಷ್ಟೇ. ನಾವು ಕಾಲರ್ ಎತ್ಕೊಂಡೆ ಹೇಳೋದು, ಅವ್ರ ಅಪ್ಪನ್ನ ಅವ್ರ ತಾತನ್ನ ಅಂತ ಅವ್ರ ಹೆಸರು ಹೇಳ. ನಮ್ಮ ಅಪ್ಪು ಬಾಸ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅಣ್ಣವ್ರ ಮಗ ಅಂತ ಹೇಳಿನೇ ಅವರೆಲ್ಲ ಫೀಲ್ಡಿಗೆ ಬಂದು ಯಾವ ರೀತಿ ನಿಂತ್ಕೊಂಡು ಗೊತ್ತೇನ್ರಲ್ಲೇ, ಅವರು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವ್ರದ್ದು ಒಂದು ಅಭಿಮಾನ ಬಳಗ ಸಂಪಾದನೆ ಮಾಡಿದ್ಕೊಂಡು ಅದು ಕಣ್ಣು ಅವ್ರ ತುಂಬ ಅರ್ಥ ಆಯ್ತಾ? ಆ ಅಣ್ಣವ್ರು ಏನು ಮಾಡಿದ್ರು ಅದಕ್ಕೆ ಡಬಲ್ ಆಗಿ ನಮ್ಮ ಅಪ್ಪು ಬಾಸು ದಾನ ಧರ್ಮ ಮಾಡಿ ಹೆಸರು ಮಾಡಿದವ್ರು ಕಣ ಅಪ್ಪು ಬಾಸು. ಅದು ಕಣೋ ಹೇಳ್ತಾರಲ್ಲ, ಅಪ್ಪನ ದುಡ್ಡಲ್ಲಿ ಬೆಳೆದಿಲ್ಲ, ಇದು ದುಡ್ದಿಲ್ಲ. ಅಪ್ಪನ ದುಡ್ಡಲ್ಲಿ ಬೆಳೆದಿಲ್ಲ ಮಾಡಿಲ್ಲ ಅಲ್ಲ ಕಣೋ. ಪ್ರತಿ ಒಬ್ಬ ತಂದೆ ತಾಯಿಗೂ ಒಬ್ಬ ಮಗ ಆದವನು ಗೌರವ ಏನು ಕೊಡ್ಬೇಕು ಗೊತ್ತಾ? ದುಡ್ಡು ಸಂಪಾದನೆ ಮಾಡಿದ್ರೆ ಅಪ್ಪನ ಹೆಸರು ಹೇಳ್ಕೊಂಡು ತಿರ್ಗೋದಲ್ಲ. ಇದು ಅವರಪ್ಪ ಜನ್ಮ ಕೊಟ್ಟಿದ್ಕೇನೆ ಇವಾಗ ಯಾರು ಏನಾದ್ರು ಒಂದು ಹೀರೋ ಆಗಿರ್ಬೋದು, ಏನೋ ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಷ್ಟಕ್ಕೂ ನಾನು ಅಷ್ಟೇ ಒಬ್ಬ ಮನ್ಸಾಗಿ ಇಲ್ಲೋರು ಬೆಳೆದಿದ್ದೀನಿ ಅಂತಂದ್ರೆ ನಮ್ಮ ಅಪ್ಪ ಆಸ್ತಿ ಮಾಡಕ್ಕೆ ಬೆಳೆದಿದ್ದಲ್ಲ. ನಮ್ಮಪ್ಪ ನನ್ನ ಜನ್ಮ ಕೊಟ್ಟಿದ್ದಕ್ಕೆ ನಾನು ಹೇಳ್ತಾರ ನಾನು ಎಲ್ಲೋರ್ಗೆ ಬಂದಿರೋದು. ನಾವು ಇವಾಗ ಹೇಳ್ತೀವಿ, ನಮ್ಮ ಅಪ್ಪನ ಹೆಸರು ಹೇಳ್ತೀವಿ. ನಿಮ್ಮ ಥರ ಯಾರ್ಯಾರೋ ಗಂಡು ನನ್ನ ಮಕ್ಳಿಗೆಲ್ಲ ಬಗೆಟಿದೆ ಕೆಲಸಗಳು ಮಾಡಲ್ಲ. ಕಂಡವ್ರನ್ನ ಅಪ್ಪಾಜಿ, ಗುರು, ಬಾಸ್, ಅಣ್ಣ, ಇಹೋ ಅನ್ಕೊಂಡು ನನ್ನ ಮಕ್ಕಳ ಬೆಳೆದಂಥ ಹೀರೋಗಳೆಲ್ಲ ಕಣೋ ರಾಜವಂಶ. ಅಣ್ಣವ್ರ ಹೆಸರು ಹಾಕೊಂಡು ಬಂದರು, ಅವ್ರ ಸ್ವಂತ ಕಾಲ ನಿಂತ್ಕೊಂಡು ಓಪನ್ ಚಾಲೆಂಜ್ ಆಗಿರ್ತೀನಿ. ಗಂಡಸಾಗಿ ಬೆಳೆದವ್ರು ಕಂಡ್ರಲ್ಲ, ನಿಮ್ಮಂಥ ಗಾಂಡುಗಳು ಸೋಪಿಗಳು ಮಾಡ್ತಾ ಇಲ್ಲ. ಹೊಟ್ಟೆ ಹೊರ್ಕೊಂಡು ಸಾಯ್ಬೇಡ್ರಿ. ಯಾರ್ಯಾರು ನನ್ನ ಮಕ್ಕಳು ಹುರ್ಕೊಂಡು ಸಾಯ್ತಾ ಇದ್ರು ಅವ್ರಿಗೆಲ್ಲ ನಮ್ಮನ್ನು ಬರ್ನಾಳ್ಗಳು 29ಕ್ಕೆ ಬರುತ್ತೆ. ನನ್ನ ಮಕ್ಕಳ ಲಾರಿ ಬರುತ್ತೆ. ನನ್ನ ಮಕ್ಕಳ ಎಲ್ಲೆಲ್ಲಿ ಉರಿ ಎತ್ಕೊಂಡಿರುತ್ತೋ ಮೆಟ್ಕೊಳ್ರಿ. ಬರ್ತಾ ಇರೋದು ಬೆಂಕಿಯಲ್ಲಿ ಹಾಕೊಂಡ್ರು ರಾಜವಂಶ ಜ್ವಾಲಾಮುಖಿ. ಅವರು ಅಣ್ಣವ್ರ ಮೊಮ್ಮಗ ಅಂತ ಬರ್ತಾ ಇದಾರೆ. ಅವ್ರ ಸ್ವಂತ ಟ್ಯಾಲೆಂಟ್ ಎಲ್ಲ ನಿಂತ್ಕೊಂತಾರೆ. ಅದಕ್ಕೆ ಉದಾಹರಣೆ ತಿಳ್ಕೊ. ಮೊನ್ನೆ ನಡೆದ ಚಾಮರಾಜನಗರದಲ್ಲಿ ಯಾವುದೇ ಒಬ್ಬ ಹೀರೋ ಬೇರೆ ಬಂದಿಲ್ಲ, ಇನ್ನು ಸಿನಿಮಾನೇ ಮಾಡಿಲ್ಲ. ಅದಕ್ಕೆ ಮುಂಚೆನೆ ಅಲ್ಲಿ ಸಾವಿರಾರು ಜನ ಸೇರಿದ್ರು. ಒಂದೇ ಒಂದು ಜನ ಬೇರೆ ಹೀರೋ ಕರ್ಕೊಂಬಂದು ಪಬ್ಲಿಸಿಟಿ ಮಾಡಿಲ್ಲ. ಅವ್ರಿಗಿರೋ ತಾಕತ್ತು ರಾಜವಂಶ ಅಂದ್ರೆ ಹಂಗೇನೆ. ಅಣ್ಣವ್ರ ಹೆಸರು ಬರುತ್ತೆ, ಆಮೇಲೆ ಅವ್ರ ಟ್ಯಾಲೆಂಟ್ ಏನಿದೆ ಜನಗಳಿಗೆ ಮುಟ್ಟಿಸಿದ್ರೆ ಅವ್ರ ಹೀರೋ ಆಗಕ್ಕಾಗೋದು. ಎಷ್ಟೋ ಜನ ಹೀರೋಗಳು ಮಕ್ಕಳು ಯಾಕ್ರೆ ಇನ್ನೂ ಬೆಳೆದಿಲ್ಲ ಅರ್ಥ ಮಾಡ್ಕೊಳ್ರಿ. ಭಗವಂತ ಮಗ ಅಂತ ಜನ್ಮ ಕೊಟ್ಟಾದ್ಮೇಲೆ ಅಪ್ಪನ ಹೆಸರು ಹೇಳ್ತಾನೆ. ಆ ಅಪ್ಪನ ಹೆಸರು ಹೇಳ್ಕೊಂಡು ಬದುಕವನು ಬೇರೆಯವನು. ರಾಜವಂಶದಲ್ಲಿ ಹಂಗಲ್ಲ, ಅವ್ರ ವಂಶದ ಹೆಸರು ಇರುತ್ತೆ, ತಲಾಂತವ್ರಿಗಿರುತ್ತೆ. ಕರ್ನಾಟಕ ಹೇಳ್ತಲ್ಲ ಕಲಿಯುಗದಲ್ಲಿ ಇರೋವರೆಗೂ ರಾಜವಂಶ ಬೆಳೀತಾ ಇರುತ್ತೆ. ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಬೇರೆಯವ್ರ ಥರ ಇವ್ರ ಹೆಸರು ಹೇಳ್ಕೊಂಡು ಮುಂದಕ್ಕೆ ಬರೋದು ಇಲ್ಲ. ಮುಂದಕ್ಕೆ ಬರೋ ಜಾಯಮಾನನೋ ರಾಜವಂಶಕ್ಕೆ ಬೇಕಾಗಿಲ್ಲ. ಅಣ್ಣವ್ರ ಕುಟುಂಬಕ್ಕೆ ಅಣ್ಣವ್ರ ಮೊಮ್ಮಕ್ಕಳ ತಂಡಕ್ಕೆ ಬರ್ತಾ ಇರೋ ನನ್ನ ಮಕ್ಕಳಿಗೆಲ್ಲ ಇವತ್ತೆಲ್ಲ ನಾಳೆ ಎಣೆಮುರಿ ಕಟ್ಟೋದು ಗ್ಯಾರಂಟಿ. ತಿರ್ಗಾ ಅದೆಲ್ಲ ಡೀಟೇಲ್ ತಗೊಂಡಿದ್ದೀನಿ. ಇದಕ್ಕೆ ಕಾರಣಕರ್ತರು ಯಾರ್ಯಾರಿದ್ರೆ ನನ್ನ ಮಕ್ಕಳ ಮೈನು ಜೊತೆಲಿರೋರೇ ಇದ್ದೀರಾ ಅಂತ ನಮ್ಗೆ ಗೊತ್ತಾಗಿದೆ. ಚೇಳ್ ಚಪಾತಿ ನನ್ನ ಮಕ್ಕಳ, ನಿಮ್ಗೆ ತಾಕತ್ತು ಗಂಡಸ್ತಾನ ಇದ್ರೆ ಡೈರೆಕ್ಟ್ ಆಗಿ ಬನ್ರಿ. ಟ್ರೋಲ್ಗಳು ಮಾಡಬೇಡಿ, ಕೆಟ್ಟ ಕಾಮೆಂಟ್ ಮಾಡಬೇಡಿ. ಓಪನ್ ಆಗಿ ನನ್ನ ನಂಬರು ಎಲ್ಲ ದರ್ಶನ ಅಭಿಮಾನಿಗಳು, ಅಣ್ಣವ್ರು ಕೂಡ ರಾಜವಂಶದ ಅಭಿಮಾನಿಗಳ ಹತ್ರ ಇದೆಯಲ್ಲೋ ಗೊತ್ತಿಲ್ಲ, ದರ್ಶನ ಅಭಿಮಾನಿಗಳ ಹತ್ರ ನನ್ನ ನಂಬರ್ ಇದೆ. ಓಪನ್ ಆಗಿ ಫೋನ್ ಮಾಡ್ರಿ. ಏನು ಬೇಕು ನಿಮಗೆ ಉತ್ತರ ಕೊಡ್ತೀನಿ. ಯಾರು ಅಪ್ಪು ಬಾಸು ಅಣ್ಣವ್ರ ಕುಟುಂಬದಿಂದ ನಿಮ್ಮ ದರ್ಶನ ಅವ್ರಿಗೆ ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಳ್ತೀರಾ, ಆ ನನ್ನ ಮಕ್ಕಳು ಸಾಕಿ ಸಮೇತ ನನಗೆ ಕೊಡಿ. ನೀವು ಯಾವನ ಫೋಟೋ ಹಾಕೊಂಡ್ಬಿಟ್ಟು ಇದು ಮಾಡ್ಕೊಂಡಿರೋದೆಲ್ಲ ಮಾಡಿರೋದು
ಕೊಟ್ಟ ಅಂದರೆ ಸಾಕಾಗಲ್ಲ. ಇದಕ್ಕೆ ನಾನು ಒಂದು ಮುಕ್ತಾಯ ಆಡ್ತೀನಿ. ನನ್ನ ಜೀವ ಇರೋವರೆಗೂ ಕನ್ನಡ ಅಣ್ಣವ್ರ ಕುಟುಂಬಕ್ಕೆ ಏನೇ ತೊಂದರೆ ಆದರೂ ಧ್ವನಿ ಎತ್ತಕ್ಕೆ ಅಂತ ನಾನು ಇದ್ದೇ ಇರ್ತೀನಿ. ನನ್ನ ಜೀವ ಕನ್ನಡ, ದೇಹ ಕನ್ನಡ, ಪ್ರಾಣ ಕನ್ನಡ, ಪ್ರತಿಯೊಂದಕ್ಕೂ ಕನ್ನಡ ರಾಜ್ಕುಮಾರ್ ಅಂದರೆ ನನ್ನ ಧ್ಯೇಯ. ಆ ಕುಟುಂಬಕ್ಕೆ ಕನ್ನಡಕ್ಕೆ ಮಸಿ ಬೆಳೆಯೋ ಕೆಲಸ ಮಾಡಬೇಡಿ. ಕನ್ನಡಕ್ಕೆ ಯಾವ ರೀತಿ ಮಸಿ ಬೆಳೀತಾ ಇದ್ದೀರಾ ಅಂದರೆ, ಅಣ್ಣವ್ರಿಗೆ ನೀವು ಏನು ಅವಮಾನ ಮಾಡ್ತಾಯಿದ್ದೀರೋ, ಆ ಕುಟುಂಬಕ್ಕೆ ಅವಮಾನ ಮಾಡ್ತಾಯಿದ್ದೀರೋ, ಕಾಮೆಂಟ್ಗಳು ಆಗ್ತಾಯಿದ್ರು, ಆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಅದರಲ್ಲೆಲ್ಲ ಅಸಹ್ಯವಾಗಿ ನರ ಇಲ್ದಾರ ನಾಮರ್ದ ನನ್ನ ಮಕ್ಕಳ ಇಡೀ ಹೊರಡಿಗೆ ಹೋಗ್ತಾ ಇದೆ. ಕರ್ನಾಟಕದ ಮಾನ ಹರಾಜು ಆಗ್ತಾ ಇದೆ. ಹೇಳ್ತಾ ಇದ್ದೀನಿ, ಇದನ್ನು ಬಿಟ್ಬಿಡಿ. ನಿಮ್ಮ ಇರೋಗ ತಪ್ಪಾಗಿದೆಯಾ, ನಿಮ್ಗೆ ನೋವಾಗುತ್ತೆ. ನಾನು ಹೇಳ್ತೀನಲ್ಲ, ನಮ್ಮ ಇರೋಗ ನೋವಾಗಿದೆ ಅಂತ. ನಾನು ಎಷ್ಟು ನೋವು ತಿಂತೀನೋ, ನಿಮ್ಮ ಇರೋ ಬಗ್ಗೆ ಕೆಟ್ಟದಾಗ ಮಾಡಿದ್ರೆ ನೀವು ನೋವು ತಿಂತೀರ. ಅದಕ್ಕೆ ನನಗೆ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ನಿಲ್ಲಿಸಿ. ನಿಮ್ಮ ಐಡಿಗಳಿಂದ ಎಲ್ಲ ತೆಗೆದುಬಿಟ್ಟು ನಿಮ್ಮ ಇರೋಗಳದ್ದು ಬರೀ ಒಳ್ಳೆ ಕೆಲಸಗಳು. ಏನು ದಾನ ಧರ್ಮ ಮಾಡಿದ್ರು, ಯಾರು ಸ್ಕೂಲ್ ಮಕ್ಳಿಗೆ ಫೀಸ್ ಕಟ್ಟಿದ್ರು, ಯಾರ ಮಕ್ಳಿಗೆ ಬುಕ್ಸ್ ಕೊಟ್ಟರು, ಯಾರು ಕಿಡ್ನಿಗೆ ಆಪ್ರೇಷನ್ಗೆ ದುಡ್ಡು ಕೊಟ್ಟರು, ಯಾರಿಗೆ ದಾನ ಧರ್ಮ ಮಾಡಿದ್ರು ಅಂಥವುದನ್ನೆಲ್ಲ ಪಬ್ಲಿಸಿಟಿ ಮಾಡ್ಕೊಂಡು ನಿಮ್ಮ ಹೀರೋನ ಮೆರೆಸಿ. ಅದು ಬಿಟ್ಬಿಟ್ಟು ಬೇರೆ ಹೀರೋಗಳನ್ನ ತೆಗಳೋದು, ಕೆಟ್ಟ ಕಾಮೆಂಟ್ ಮಾಡೋದು, ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಕಂಡವ್ರ ಹೆಣ್ಮಕ್ಳ ಬಗ್ಗೆ ಪೋಸ್ಟ್ ಹಾಕೋದು, ಇದು ಶೋಭೆ ತರಲ್ಲ. ಇದನ್ನ ಹೇಳಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ. ಎಲ್ಲ ನಾಮರ್ದ ಗೋಟಿ ಗ್ಯಾಂಗ್ ನನ್ನ ಮಕ್ಕಳ, ಟೀಗೂ ಕಾಸಿಲ್ದಾರ ನನ್ನ ಮಕ್ಕಳ, ಇದನ್ನ ಇಲ್ಲಿಗೆ ನಿಲ್ಲಿಸಿ ಬರ್ತಾ ಇದ್ದೀನಿ. ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಶಿವಣ್ಣ, ಜೈ ಅಪ್ಪು ಬಾಸ್.